राघवेन्द्राय सत्यधन्मरताय च भजतां कल्पवृक्षाय नमतां कामधेनवे। ರಾಘವೇಂದ್ರ ಸ್ವಾಮಿಗಳ ಪವಾಡಗಳಲ್ಲಿ ಒಂದಾದಂತಹ ಕುರುಡನು ಮಹಾಜ್ಞಾನಿಯಾದಂತಹ ಒಂದು ಮಹಾತ್ಮೆ. ತುಂಬ ಹಿಂದೆ ನಡೆದಂತಹ ಘಟನೆ ಇದು. ಕೆಲವು ಕಾಲ ಹಿಂದೆ ಬ್ರಾಹ್ಮಣನೊಬ್ಬನು ತನ್ನ ನೆಂಟನೊಂದಿಗೆ ರಾಯರ ಮಹಾತ್ಮೆಯನ್ನು ಕೇಳಿ ಮಂತ್ರಾಲಯಕ್ಕೆ ಬಂದು ಆತನ ಎರಡೂ ಕಣ್ಣುಗಳು ಕುರುಡಾಗಿದ್ದವು. ಹಿಂದಿನ ಜನ್ಮದ ಒಂದು ಸಂಸ್ಕಾರದಿಂದ ಈ ಬ್ರಾಹ್ಮಣನು ಭಕ್ತಿಯಿಂದ ಸೇವೆಯನ್ನು ಮಾಡ್ತಾನೆ. ಆಗ ರಾಘವೇಂದ್ರರು ಆತನಿಗೆ ಸ್ವಪ್ನದಲ್ಲಿ ತೋರಿಸಿಕೊಂಡು ಒಂದು ವಿಶಾಲವಾದ ನದಿ, ಆ ನದಿಯ ಎರಡೂ ಕಡೆ ಒಂದು ಬಂಡೆಕಲ್ಲು, ಅದರ ಪಕ್ಕದಲ್ಲಿಯೇ ಒಂದು ದೀಪಸ್ತಂಭ, ಅದರ ಹತ್ತಿರದಲ್ಲಿಯೇ ಒಂದು ಪೀಠ, ಆ ಪೀಠದಲ್ಲಿ ಗುರು ರಾಘವೇಂದ್ರರೇ ಕುಳಿತುಕೊಂಡಿರುತ್ತಾರೆ. ಆ ದೃಶ್ಯವನ್ನ ಕಂಡು ಆತ ತನ್ನ ಜನ್ಮ ಸಾರ್ಥಕವಾಯಿತೆಂದುಕೊಂಡು ಕಣ್ಣೀರು ಹಾಕುತ್ತಾ ರಾಘವೇಂದ್ರರ ಪಾದಗಳಿಗೆ ಬಿದ್ದು ಹೊರಳಾಡಿ ಆ ರಾಘವೇಂದ್ರರು ಆತನನ್ನು ಎಬ್ಬಿಸಿ ಆತನನ್ನು ಉದ್ಧರಿಸಬೇಕೆಂದು ನಿನಗೆ ಬಾಹ್ಯ ದೃಷ್ಟಿ ಬೇಕೇ ಅಥವಾ ಜ್ಞಾನ ದೃಷ್ಟಿ ಬೇಕೇ ಎಂದು ಕೇಳ್ತಾರೆ. ಆತನ ತಲೆ ಮೇಲೆ ರಾಘವೇಂದ್ರರು ಕೈಯಿಟ್ಟು ಕೂಡಲೇ ಆತನಿಗೆ ತಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ ಎಂಬುದನ್ನು ಅರಿವು ಮಾಡಿಸಿಕೊಳ್ತಾರೆ. ಹಿಂದೆ ರಾಯರು ವ್ಯಾಸರಾಜರಾಗಿದ್ದಾಗ ಅವರ ಅಡುಗೆಯ ಪರಿಚಾರಕನಾಗಿದ್ದ ವಿಷಯ ಒಂದು ದಿನ ಸ್ವಾಮಿಗಳಿಗೆ ಅಡಿಗೆ ಬಡಿಸಿದಾಗ ಆ ಅಡಿಗೆಯಲ್ಲಿ ಒಂದು ಸಣ್ಣ ಕೂದಲು ಸಿಕ್ಕಿದ ವಿಷಯ ಅನಂತರ ಆ ಊಟಕ್ಕೆ ಭಂಗ ಉಂಟಾಗಿ ಏನೋ ಕಣ್ಣು ಕಾಣದಾಯಿತೇ ಎಂದು ಅವರು ಹೇಳಿದ ಮಾತು ಅದರಂತೆ ಈ ಜನ್ಮದಲ್ಲಿ ತಾನು ಕುರುಡನಾಗಿ ಹುಟ್ಟಿದ್ದು. ಈ ಎಲ್ಲ ಘಟನೆಗಳು ಚಲನಚಿತ್ರದ ಪರದೆಯಲ್ಲಿ ಚಿತ್ರ ಬಂದಂತೆ ಎಲ್ಲವೂ ಅವನಿಗೆ ತೋರಿಸಿದವು. ಹೇಗೋ ನಾನು ಕುರುಡನಾಗಿದ್ದು ಇಷ್ಟು ಕಾಲ ಕಳೆದಿದ್ದೇನೆ. ಇಷ್ಟು ಕಾಲ ಕಳೆದವನಿಗೆ ಇನ್ನೂ ಕೆಲವಷ್ಟು ಕಾಲ ಕಳೆಯುವುದು ದೊಡ್ಡದಲ್ಲ. ಗುರುಗಳು ತಾವಾಗಿಯೇ ಬಾಹ್ಯ ದೃಷ್ಟಿ ಬೇಕೇ ಅಥವಾ ಜ್ಞಾನ ದೃಷ್ಟಿ ಬೇಕೇ ಎಂದು ಕೇಳಿದಾಗ ಜ್ಞಾನ ದೃಷ್ಟಿಯನ್ನು ನನಗೆ ಕೊಡೆಂದು ಅವರಿಗೆ ಸಂಕಲ್ಪವಿದೆ ಎಂದು ಅರ್ಥವಾಗುತ್ತದೆ. ಆದ್ದರಿಂದ ಬಾಹ್ಯ ದೃಷ್ಟಿ ಕೊಟ್ಟರೆ ಬರೀ ವಸ್ತುಗಳನ್ನು ಮಾತ್ರ ನೋಡಬಹುದು. ಆ ವಸ್ತುಗಳು ಕಂಡ ಮೇಲೆ ವಸ್ತುಗಳಿಗೆ ಮೇಲೆ ಮೋಹ ಉಂಟಾಗಿ ನನ್ನಿಂದ ಮತ್ತಷ್ಟು ಪಾಪಗೊಳಗಾಗಬಹುದು. ಜ್ಞಾನ ಕೊಟ್ಟರೆ ಮುಕ್ತಿಯಾದರೂ ಸಿಗುತ್ತದೆ ಎಂದು ಆತನು ವಿಚಾರ ಮಾಡಿ, ಸ್ವಾಮಿ ನನಗೆ ಜ್ಞಾನ ದೃಷ್ಟಿಯನ್ನೇ ಕೊಡಿ ಎಂದು ಭಕ್ತಿಯಿಂದ ಬೇಡಿಕೊಂಡನು. ಆತನೇ ತಿರುಪತಿಯಲ್ಲಿ ಛತ್ರ ನಡೆಸುತ್ತಿದ್ದ ಶ್ರೀ ಶ್ರೀನಿವಾಸದಾಸ ಎಂಬುವನು. ಆತ ಕುರುಡನಾಗಿದ್ದರೂ ಬಹುಮಂದಿಗೆ ಜ್ಞಾನೋಪದೇಶ ಮಾಡುತ್ತಾ ಅನೇಕ ಶಿಷ್ಯರ ಸಹಾಯದಿಂದ ಸುಖವಾಗಿ ಜೀವನ ನಡೆಸುತ್ತಾ ಶಾಶ್ವತವಾದ ಕೀರ್ತಿ ಗಳಿಸಿ ತನ್ನ ಆಯುಷ್ಯವನ್ನು ಕಳೆಯುತ್ತಾನೆ. 1940ರವರೆಗೂ ಆತ ತಿರುಪತಿಯಲ್ಲಿಯೇ ಇದ್ದು ಎಲ್ಲಿಯವರೆಗೂ ಆತ ಜೀವಂತವಾಗಿದ್ದನೋ ಅಲ್ಲಿಯವರೆಗೂ ಜ್ಞಾನೋಪದೇಶವನ್ನು ಮಾಡುತ್ತಿರ್ತಾನೆ. ಇದು ಎಲ್ಲರಿಗೂ ಭಗವದ್ಗೀತೆಯ ವಿಷಯವನ್ನು ಬೋಧಿಸುತ್ತಿದ್ದನು. ಕಣ್ಣು ಕಾಣದಿದ್ದರೂ ಆತ ರಾಯರು ಕೊಟ್ಟಿರುವ ದಿವ್ಯ ದೃಷ್ಟಿಯಿಂದ ಎಲ್ಲೆಲ್ಲಿ ಏನಿದೆ ಎಂಬುದನ್ನು ಕಣ್ಣು ಇದ್ದವನಿಗಿಂತ ಸ್ಪಷ್ಟವಾಗಿ ಹೇಳುತ್ತಿದ್ದನು. ಮಂತ್ರಾಲಯದಲ್ಲಿ ಒಳಗೇನಿದೆ, ಯಾವ ಯಾವ ಅಲಂಕಾರಗಳನ್ನು ಬೃಂದಾವನಕ್ಕೆ ಹಾಕಿದ್ದಾರೆ, ಯಾವ ಯಾವ ಹೂಮಾಲೆಯನ್ನು ಹಾಕಿದ್ದಾರೆ, ತುಂಗಾ ನದಿ ತೀರದಲ್ಲಿ ಎಲ್ಲಿ ಆಳವಿದೆ, ಎಲ್ಲಿ ಆಳವಿಲ್ಲ ಎಂಬುದನ್ನು ನಿಂತಲ್ಲಿಯೇ ಹೇಳುತ್ತಿದ್ದನು. ಇನ್ನು ತಿರುಪತಿಯಲ್ಲಿ ದೇವರಿಗೆ ಮಾಡುವ ಅಲಂಕಾರವನ್ನು ಮತ್ತು ಆ ದಿನದ ವಿಷಯವನ್ನು ಕುಳಿತುಕೊಂಡಲ್ಲೇ ಶಿಷ್ಯರಿಗೆ ಹೇಳುತ್ತಿದ್ದನು. ಇದರಿಂದ ಪ್ರಭಾವಿತರಾದ ಅವರ ಶಿಷ್ಯರು ಆತನನ್ನು ಕಣ್ಣುರೆಪ್ಪೆಯಂತೆ ನೋಡಿಕೊಳ್ಳುತ್ತಿದ್ದರು. ಇಂಥ ಆಶ್ಚರ್ಯವಾಗಿರುವ ಲೀಲೆಯನ್ನು ತಮ್ಮ ಭಕ್ತರಿಗೆ ಮುಖಾಂತರ ಮಾಡಿಸುವಂತಹ ರಾಯರು
ಮಹಿಮೆನ ಎಷ್ಟು ಹೊಗಳಿದರೂ ಸಾಲದು. ಓಂ ಶ್ರೀ ಗುರು